ನಮಸ್ಕಾರ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ಸುಸ್ವಾಗತ. ಇಂದು ಹುಬ್ಬಳ್ಳಿಯ ಅರವಿಂದನಗರದಲ್ಲಿ ಹುಲಿಗೆಮ್ಮ ದೇವಸ್ಥಾನದಲ್ಲಿ ಇರುವ ಸುಮಾರು 40 ವರ್ಷಗಳಿಂದ ಸಾಮಾಜಿಕ ಸೇವೆಯಲ್ಲಿ, ಶೈಕ್ಷಣಿಕ ಸೇವೆಯಲ್ಲಿ, ಧಾರ್ಮಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಅಮ್ಮನವರಿಗೆ ಏಷ್ಯಾ ಇಂಟರ್ನ್ಯಾಷನಲ್ ರಿಸರ್ಚ್ ಕಲ್ಚರ್ ಯೂನಿವರ್ಸಿಟಿ ಹೊಸೂರ್ ಇವರಿಂದ ಶ್ರೀ ಶ್ರೀ ಹುಲಿಗೆಮ್ಮ ಪೋಸ ಅಮ್ಮನವರಿಗೆ ಗೌರವ ಡಾಕ್ಟರೇಟ್ ನೀಡಿದ ಅಂಗವಾಗಿ ಅಭಿನಂದನಾ ಸಮಾರಂಭ ಹುಬ್ಬಳ್ಳಿಯ ಅರವಿಂದ್ ನಗರ್ ಹುಲಿಗೆಮ್ಮ ದೇವಸ್ಥಾನದ ಆವರಣದಲ್ಲಿ ಗಣ್ಯರಿಂದ ಹಾಗೂ ಭಕ್ತರಿಂದ ಅಮ್ಮನವರಿಗೆ ಸನ್ಮಾನಿಸಲಾಯಿತು. ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು. ತಾಯಿ ಹುಲಿಗೆಮ್ಮ ದೇವಿಯವರಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಸುಮಾರು 40 ವರ್ಷಗಳಿಂದ ಒಂದು ಕಾಲಿಗೆ ಚಪ್ಪಲಿಗಳನ್ನು ಧರಿಸದೆ ಅಮ್ಮ ಹುಲಿಗೆಮ್ಮ ಪೋಸಾರವರು ಸಾಕಷ್ಟು ಒಂದು ಧಾರ್ಮಿಕವಾಗಿ, ಸಾಮಾಜಿಕವಾಗಿ ತನುಮನ ಧನದಿಂದ ಸೇವೆಯನ್ನ ಮಾಡುತ್ತಾ ಬಂದಿದ್ದಾರೆ. ಇದನ್ನು ಗಮನಿಸಿ ಇವತ್ತು ಇವರನ್ನು ಗೌರವ ಡಾಕ್ಟರೇಟ್ ಒಂದು ಪ್ರಶಸ್ತಿಗೆ ಭಾಜನರಾಗಿರುವಂಥದ್ದು ಬಹಳ ಅತ್ಯಂತದ ಒಂದು ಸಂತೋಷದ ವಿಷಯ. ಅಮ್ಮನವರ ಬಗ್ಗೆ ಹೇಳ್ಬೇಕಂದ್ರೆ ಅಮ್ಮನವರು ಇಲ್ಲಿ ಸಾಕಷ್ಟು ಧಾರ್ಮಿಕ ಕಾರ್ಯಗಳನ್ನ, ಸಾಮಾಜಿಕ ಕಾರ್ಯಗಳನ್ನ ಮಾಡುತ್ತಾ ಬಂದಿದ್ದಾರೆ. ಆಮೇಲೆ ಅಮ್ಮನವರು ಸುಮಾರು 1 ವರ್ಷದವರೆಗೂ ಇದ್ದಾಗ ಸಾಕ್ಷಾತ್ ಹುಲಿಗೆಮ್ಮ ದೇವಿಯವರು ಅವರನ್ನ ಆಶೀರ್ವಾದ ಮಾಡಿರುವಂಥದ್ದು, ಆಶೀರ್ವಾದ ಮಾಡಿದ್ದ ಒಂದು ಫಲದ ಒಂದು ಈ ಅಮ್ಮನವರು, ಹೊಸ ಅಮ್ಮನವರು ಈ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಇವತ್ತು ಅವರಿಗೆ ಒಂದು ಡಾಕ್ಟರೇಟ್ ಸಿಕ್ಕಿರುವುದು ನಮ್ಮೆಲ್ಲ ಭಕ್ತರಿಗೆ ಅತ್ಯಂತ ಒಂದು ಸಂತೋಷವನ್ನು ತಂದಿದೆ. ಮುಂಬರುವ ದಿನಗಳಲ್ಲಿ ಅವರಿಗೆ ಕರ್ನಾಟಕ ಸರ್ಕಾರವಾಗಿರಬಹುದು, ಭಾರತ ಸರ್ಕಾರವಾಗಿರಬಹುದು, ಅವರಿಗೆ ಹೆಚ್ಚಿನ ಒಂದು ಸ್ಥಾನಮಾನಗಳ ಲಭಿಸಲಿ, ಅವರು ಇನ್ನೂ ಹೆಚ್ಚಿನ ಒಂದು ಸಾಮಾಜಿಕ ಕಾರ್ಯಗಳನ್ನ ಮಾಡಲಿ ಅಂತೇಳಿ ತಮ್ಮೆಲ್ಲರ ಮೂಲಕ ನಾನು ಅವರಲ್ಲಿ ವಿನಂತಿಸಿಕೊಳ್ತೇನೆ. ಸಂಜು ಬುಗ್ಡಿ.